ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಡಿವೈನ್ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಯೇಸು ಸ್ವಾಮಿ ಕೊಟ್ಟಂಥ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಡೈಲಿ ಡಿವೈನ್ ಸೇವೆ ಮೂಲಕ ವಾಕ್ಯವನ್ನು ಕೇಳುವ ನೋಡುವ ಪ್ರತಿಯೊಂದು ದೇವರ ಮಕ್ಕಳನ್ನು ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ. ಕರ್ತನ ನಿಮ್ಮನ್ನು ಎಲ್ಲ ಕಾರ್ಯದಲ್ಲಿ ಬಿಡುಗಡೆ ಕೊಟ್ಟು ನಿಮ್ಮನ್ನು ಆಶ್ರಯಿಸಲಿ. ಸರಿಪಿತ ಮಕ್ಕಳೇ, ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದು ಮುಂಚೆ ಸತ್ಯವೇದದಿಂದ ದೇವರ ವಾಕ್ಯವನ್ನು ಓದಿ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ಆಸೆ ಪಡುತ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಪ್ರತಿದಿನ ಈ ಬಿಡುಗಡೆ ಸೇವೆ ಮೂಲಕ ದೇವರ ವಾಕ್ಯವನ್ನು ಕೇಳುವ ನೋಡುವ ಪ್ರತಿಯೊಂದು ಜೀವದಲ್ಲಿ ಕರ್ತನು ಬಿಡುಗಡೆ ಮಾಡುವಂಥ ದೇವರಾಗಿದ್ದಾರೆ, ಅದ್ಭುತ ಮಾಡುವ ದೇವರಾಗಿದ್ದಾರೆ, ಸೌಖ್ಯ ಕೊಡುವ ದೇವರಾಗಿದ್ದಾರೆ, ನಿಮ್ಮನ್ನ ಆಶ್ರಯಿಸುವ ದೇವರಾಗಿದ್ದಾರೆ. ಆದ್ರಿಂದ ಒಂದು ನಂಬಿಕೆಯಿಂದ, ಒಂದು ವಿಶ್ವಾಸದಿಂದ, ಒಂದು ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಕೇಳಿ ನೋಡಿ. ದೇವರು ಇವತ್ತೇ ನಿಮ್ಮ ಎದುರು ನೋಡುವ ಕಾಲದಲ್ಲಿ ಬಿಡುಗಡೆ ಉಂಟು ಮಾಡಲಿ. ಆಮೇನ್. ಸತ್ಯದಲ್ಲಿ ನೋಡುವಾಗ ಎಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ, ಎಬ್ರಿ ಚಾಪ್ಟರ್ 11:6. ಎಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯ ಪಡೆದಿದೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಆಮೆನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಕೇಳುವಾಗ ನಿಮಗೊಂದು ನಂಬಿಕೆ ಇರಬೇಕು, ಒಂದು ವಿಶ್ವಾಸ ಇರಬೇಕು, ದೇವರ ಮೇಲೆ, ದೇವರ ವಾಕ್ಯದ ಮೇಲೆ ಒಂದು ನಿರೀಕ್ಷೆ ಇರಬೇಕು. ಯಾಕಂದ್ರೆ ದೇವರ ವಾಕ್ಯ ಪಟ್ಟಿದೆ, ನಂಬಿಕೆ ಇಲ್ಲದೆ ದೇವರಿಗೆ ಪ್ರಿಯವಾಗಿರುವುದು ಅಥವಾ ಮೆಚ್ಚುಗೆಯಾಗಿರುವುದು ಅಸಾಧ್ಯವಾದ ಕಾರ್ಯ. ಆಮೇಲೆ ದೇವರ ಬಳಿಗೆ ಬರುವನು ದೇವರು ಇದ್ದಾನೆ ಎಂಬುದಾಗಿ, ಆತನ ಹುಡುಕುವನಿಗೆ ಪ್ರತಿಫಲ ಕೊಡುತ್ತಾನೆಂಬುದಾಗಿ ನಂಬುವುದು ಅವಶ್ಯವಾಗಿದೆ. ಯಾಕಂದ್ರೆ ಸೇವೆಯಲ್ಲಿ ನೋಡುವಾಗ ತುಂಬಾ ಜನ ಸಭೆಗೆ ಬರ್ತಾರೆ, ಕರ್ತನ ಆಲಯಕ್ಕೆ ಬರ್ತಾರೆ, ಬಿಡುಗಡೆ ಎದುರು ನೋಡಿ, ಸೌಖ್ಯ ಎದುರು ನೋಡಿ, ಆಶೀರ್ವಾದ ನೋಡಿ, ಸಮಾಧಾನ ಎದುರು ನೋಡಿ, ಅವರ ಜೀವನದಲ್ಲಿ ಒಂದು ಅದ್ಭುತ ಎದುರು ನೋಡಿ ಯೇಸು ಸ್ವಾಮಿ ಬಳಿ ಬರ್ತಾರೆ. ಆದರೆ ಅದ್ಭುತ ಹೊಂದಿಕೊಳ್ಳುವಷ್ಟು ಒಂದು ನಂಬಿಕೆ, ಒಂದು ವಿಶ್ವಾಸ ಅವರಲ್ಲಿ ನೋಡೋಕ್ಕಾಗುವುದಿಲ್ಲ. ಆದರೆ ದೇವರು ವಾಕ್ಯ ಪಡೆದರೆ, ನೀನು ನಂಬಿದರೆ ದೇವರ ಮಹಿಮೆ ಕಾಣ್ತೀರಾ. ಯಾವಾಗ ನಿಮ್ಮ ಜೀವನದಲ್ಲಿ ಯೇಸು ನೀವು ಎದುರು ನೋಡುವ ಬಿಡುಗಡೆ ಕೊಡ್ತಾರೆ, ಎದುರು ನೋಡುವ ಸಮಾಧಾನ ಕೊಡ್ತಾರೆ, ಎದುರು ನೋಡುವ ಆಶೀರ್ವಾದ ಕೊಡ್ತಾರೆ, ಎದುರು ನೋಡುವಂಥ ಅದ್ಭುತ ಮಾಡ್ತಾರೆ ಅಂದರೆ ನೀವು ದೇವರ ಮೇಲೆ ನಂಬಿಕೆ ಇಡಬೇಕು. ಆತನ ವಾಕ್ಯದ ಮೇಲೆ, ಆತನ ಶಕ್ತಿಯ ಮೇಲೆ ನೀವು ನಂಬಿಕೆ ಇಡುವಾಗ ದೇವರು ನಿಮ್ಮ ಜೀವನದಲ್ಲಿ ಆತನ ಮಹಿಮೆಯನ್ನು ತೋರ್ಪಡಿಸಿ ನೀವು ಎದುರು ನೋಡುವ ಕಾರ್ಯದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನು ಉಂಟು ಮಾಡ್ತಾರೆ. ಸೇವೆಯಲ್ಲಿ ನೋಡುವಾಗ ಒಂದು ಸರಿಪಿದ ಮಕ್ಕಳೇ, ಒಂದು ಸಹೋದರಿಗೆ ದೆವ್ವ ಹಿಡಿದುಕೊಂಡಿತ್ತು. ಪಾಪ ಅವ್ರ ರಕ್ಷಣೆ ಹೊಂದಿಲ್ಲ, ಎಲ್ಲೆಲ್ಲೋ ದೇವಸ್ಥಾನಕ್ಕೆ ಅಲ್ಲಿ ಹೋಗಿದ್ದಾರೆ, ಅವರು ತುಂಬ ಹಣ ಕೇಳಿದ್ದಾರೆ. ಆಗ ಪಕ್ಕದ ಮನೆಯಲ್ಲಿ ಒಂದು ಸಹೋದರಿ, ರಕ್ಷಣೆ ಹೊಂದಿರುವ ಸಹೋದರಿ, ಅವ್ರು ಹೇಳಿದ್ದಾರೆ, ಈ ರೀತಿ ಒಂದು ಸೇವಕರಿದ್ದಾರೆ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಈ ದೆವ್ವ ಕಾಟದಿಂದ ಬಿಡುಗಡೆ ಆಗುತ್ತಂತ. ಒಂದು ನಂಬಿಕೆದ ಬಂದಿರುತ್ತ ಮಕ್ಕಳೇ, ನಾನು ಪ್ರಾರ್ಥಿಸುವಾಗ ಆ ಸಹೋದರಿಗಳಿದ್ದಂಥ ಆ ಅಸುತ್ತ ಆತ್ಮ, ಆ ದೆವ್ವದ ಕಾಟ ಕ್ಷಣ ಮಾತ್ರದಲ್ಲಿ ಬಿಟ್ಟೋಯ್ತು. ಅವರು ಬಿಡುಗಡೆ ಹೊಂದ್ಕೊಂಡ್ರು. ಕಾರಣ ಒಂದೇ, ಅವ್ರ ನಂಬಿಕೆಯಿಂದ ಬಂದರು. ರಕ್ಷಣೆ ಹೊಂದಿಲ್ಲ, ದೇಕ್ಷನ ತೆಗೆದುಕೊಂಡಿಲ್ಲ, ಯೇಸು ಸೊಂಬೆ ಗೊತ್ತಿಲ್ಲ. ಪಕ್ಕದ ಮನೆ ಸಹೋದರಿ ಹೇಳಿದ್ರು, ಅಲ್ಲೊಂದು ಸೇವಕರಿದ್ದಾರೆ, ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋಣ, ನಿಮಗೆ ಬಿಡುಗಡೆ ಆಗುತ್ತಂತ. ನಂಬಿಕೆದ ಬಂದರು. ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ಆ ಅಸುತ್ತ ಆತ್ಮದಿಂದ, ಆ ದೆವ್ವದ ಕಾಟದಿಂದ ಬಿಡುಗಡೆ ಕೊಟ್ಟಿರುತ್ತದೆ ಮಕ್ಕಳೇ. ಕಾರಣ ಒಂದೇ, ನಂಬಿಕೆ. ನಂಬಿಕೆ ಇಲ್ಲದೆ ದೇವರಿಗೆ ಪ್ರಿಯವಾಗಿರುವುದು, ಮೆಚ್ಚಿಸುವುದು ಅಸಾಧ್ಯ ಕಾರ್ಯ. ನೀವು ನಂಬ್ತೀರಾ? ಇವತ್ತೇ ಏಸಪ್ಪ ನೀವು ಎದುರು ನೋಡುವ ಕಾರ್ಯದಲ್ಲಿ ಬಿಡುಗಡೆ ಕೊಡ್ತಾರಂತ, ಅದ್ಭುತ ಮಾಡ್ತಾರಂತ. ಕಣ್ಗಳು ಮುಚ್ಕೊಂಡು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಬಿಡುಗಡೆ ಮಾಡೋ ಶಕ್ತಿ ಈಗಲೂ ನಿಮ್ಮ ಮೇಲೆ ಇಳಿತಿರುತ್ತೆ ಮಕ್ಕಳೇ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಈ ಬಿಡುಗಡೆ ಸೇವೆ ಮೂಲಕ ದೇವರ ವಾಕ್ಯವನ್ನು ಕೇಳಿ ಯಾರೆಲ್ಲ ನಿಮ್ಮನ್ನು ನಂಬ್ತಿದ್ದಾರೆ ಸಪ್ಪ, ಈಗಲೇ ಒಂದು ಅದ್ಭುತ ನಡೀಲಿ, ಬಿಡುಗಡೆ ಉಂಟಾಗಲಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಅವ್ರಿಗೆ ಸಮಾಧಾನ, ಸೌಖ್ಯ, ಜಯ ಉಂಟಾಗಲಿ ಸ್ವಾಮಿ. ಇದು ನಂಬುವರ ಮೇಲೆ ನಿಮ್ಮ ಸೌಖ್ಯ, ಬಿಡುಗಡೆ, ಅದ್ಭುತ ಕರ್ತನೆ, ಆಶೀರ್ವಾದ ಇಳಿದು ಬಂದಿದ್ದಕ್ಕೆ ಸ್ತೋತ್ರ ಮಾಡ್ತೇನೆ. ಎಲ್ಲ ಘನಸ್ತುತಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೀನಿ, ನಮ್ಮ ಜೀವ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.